ಎಲ್ಲ ಕಡೆಯಿಂದ ನಮಗೆ ಕಣ್ಣಿಟ್ಟಿದ್ದಾಳೆ ಅನ್ಸುತ್ತೆ. ಅವಳು ನಿಜವಾಗ್ಲೂ ಕ್ರಿಮಿನಲ್. ಬೇರೇನು ಮಾಡೋಕ್ಕಾಗಲ್ವಾ ವೇದಾಂತ್? ನೀವು ಪರಿಚಯ ಇರೋರ್ಗೆ ಹೇಳಿ ಏನಾದರೂ ಪವರ್ ಯೂಸ್ ಮಾಡಿ. ನನ್ನ ಪವರ್ನ ಉಪಯೋಗಿಸಿ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದು ನನಗೆ 2 ನಿಮಿಷದ ಕೆಲಸ. 100% ಮಾಡ್ಬೋದು. ಆದರೆ ಅದ್ರಲ್ಲಿ ಸ್ವಲ್ಪ ಎಡವಟ್ಟಾದರೂ ಅವಳಿಗೆ ತೊಂದರೆ ಆಗುತ್ತೆ. ಅವಳು ಯಾವ ಸಿಚುವೇಶನ್ ಇದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಹೆಲ್ಪ್ಲೆಸ್ ಫೀಲೇ ಮಾಡಿಲ್ಲ. ನನಗೂ ದಿಕ್ಕೆ ತೋರಿಸ್ತಿಲ್ಲ ವೇದಾಂತ್, ಟೈಮ್ ಬೇರೆ ಆಗ್ತಿದೆ. ನಾನು ವಿಕ್ರಾಂತಿಗೆ ಹೇಗೆ ಮುಖ ತೋರಿಸ್ಬೇಕು ಅಮೂಲ್ಯ? ಅವ್ನು ಕೇಳಿದ್ದೇನೆಲ್ಲ ನಾನು ಕೊಡ್ಸಿದ್ದೀನಿ. ಆದರೆ ಆರ್ತಿ ಜೊತೆ ಮದುವೆ ಆಗೋ ಬದಲು ಸಾರಿಕನ್ ಜೊತೆ ಮದುವೆ ಆದ್ರೆ ಕಾಂಟ್ ಇವನ್ ಇಮ್ಯಾಜಿನ್ ದಿಸ್. ಬಜರಂಗಿ, ನಾನು ನಿನ್ನೆ ನಂಬಿದ್ದೀನಿ. ಪ್ಲೀಸ್ ನನ್ನ ಕೈ ಬಿಡಬೇಡ. ಅಕ್ಕಂಗೇನು ಆಗ್ತಿರೋ ಹಾಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಜಾಗ ಯಾವುದು ಅಂತ ನನಗೆ ಗೊತ್ತು. ವಾಟ್? ನಿನಗೆ ಗೊತ್ತಾ? ಆ ಜಾಗ ಯಾವುದು? ಎಲ್ಲಿದೆ ಹೇಳು. ಆ ಜಾಗ ನಿನ್ಗೂ ಗೊತ್ತು ವೇದಾಂತ್, ಅದು ನಮ್ಮ ಜಿಮ್ಮು. ಜಿಮ್ಮ? ಐಶ್ವರ್, ನಾನು ಈಗಲೇ ಹೋಗ್ತೀನಿ. ನಾನು ಅವಳ ಕರ್ಕೊಂಬರ್ತೀನಿ. ವೇದಾಂತ್, ಒಂದು ನಿಮಿಷ. ನೀವೇ ಹೇಳ್ದಾಗೆ ಸಾರಿಕಾ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾಳೆ. ನೀವು ಹೋದ್ರಿ ಅಂತ ಗೊತ್ತಾದ್ರೆ ಅವಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ? ಹಾಗಂತ ಸುಮ್ಮನೆ ಕೂರೋದಿಕ್ಕಾಗತ್ತಾ ಅಮೂಲ್ಯ? ಆ ಜಾಗ ತುಂಬಾ ದೂರ ಇದೆ ವೇದಾಂತ್. ನೀವೀಗ ಅಲ್ಲೋ ಕರ್ಕೊಂಡು ಬರೋಷ್ಟರಲ್ಲಿ ಮುಹೂರ್ತನೇ ಮೀರೋಗುತ್ತೆ. ಒಂದು ನಿಮಿಷ. ಅವತ್ತು ಜಿಮ್ಮಲ್ಲಿ ಕಾಟ ಕೊಟ್ಟ ರೌಡಿಗಳೇ ಆ ವಿಡಿಯೋನಲ್ಲಿರೋದು. ಅದೇ ಬಜರಂಗಿ ಫೋಟೋನೇ ವಿಡಿಯೋನಲ್ಲಿ ಇದ್ದಿದ್ದು. ನೀನು ಅದೇ ಆಧಾರದ ಮೇಲೆ ಆರ್ತಿ ಅಲ್ಲ ಇದ್ದಾಳೆ ಅಂತ ಹೇಳ್ತಿದ್ಯಾ? ನಮ್ಮ ಬಜರಂಗಿಗೆ ಸುಮ್ಮನೆ ಭಕ್ತಿಯಿಂದ ಕೈ ಮುಕ್ಕೊಂಡು ಬೇಡ್ಕೊಂಡ್ರೇನೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತೇನೆ. ಅಂಥದ್ರಲ್ಲಿ ಬಾಯಿ ಬಿಟ್ಟು ಸಹಾಯ ಬೇಡಿದ್ರೆ ನಮ್ಮ ಬಜರಂಗಿ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಇದು ಬಜರಂಗಿನೇ ತೋರಿಸಿರೋ ದಾರಿ. ನಾನು 100% ಕಾನ್ಫಿಡೆಂಟ್ ಆಗಿದ್ದೀನಿ. ಅಕ್ಕ ಪಕ್ಕ ಅಲ್ಲೇ ಇದ್ದಾಳೆ. ದಟ್ಸ್ ಓಕೆ. ಈಗ ಯಾರು ಕಾಲ್ ಮಾಡ್ತಿದ್ಯಾ? ಹಲೋ ಹಲೋ, ಅರ್ಜೆಂಟಾಗಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಅಮೂಲ್ಯ ಅವರೇ, ಟೆನ್ಷನ್ ಇದ್ದೀರಾ? ಏನಾಯ್ತು? ಏನು ಸಹಾಯ ಬೇಕು? ನೋಡಿ, ಜಾಸ್ತಿ ಟೈಮ್ ಇಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಗೊತ್ತಾಯ್ತು ತಾನೆ? ನೀವು ಇವಾಗ ಮಾಡಬೇಕಾಗಿರೋದು ಇಷ್ಟೇ. ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಒಂದು ನಿಮಿಷ. ಇವ್ರಿಗೆ ನಮ್ಮ ಜಿಮ್ಮೇಲಿದೆ ಅಂತ ಚೆನ್ನಾಗಿ ಗೊತ್ತು. ನಾವು ಆಚೆ ಹೋಗೋ ಹಾಗಿಲ್ಲ, ಆದರೆ ಇವ್ರ ಅಕ್ಕನ ಸೇಫಾಗಿ ಕರ್ಕೊಂಡು ಬರ್ಬೋದು. ತಗೋ. ಹಲೋ.
ಹಲೋ ನಾನು ಆಲ್ರೆಡಿ ಜಿಮ್ ಹತ್ರ ಇದ್ದೀನಿ. ಎಲ್ಲಿ ಹೋಗ್ಬೇಕು? ನಾನು ಹೇಳೋ ಡೈರೆಕ್ಷನ್ಸ್ನ ಕ್ಯಾರಿ ಮಾಡಿ. ಆ ರೌಡಿಗಳು ಸ್ವಲ್ಪ ಡೇಂಜರಸ್ ಇರ್ಬೋದು. ಸೆಲ್ಫ್ ಡಿಫೆನ್ಸ್ಗಂತ ಏನಾದರೂ ತಗೊಂಡು ಹೋಗಿರಿ. ನೀವು ಡೈರೆಕ್ಷನ್ ಹೇಳಿ ಸಾಕು. ಅಮೂಲ್ಯ, ನೀನು ಅದ್ಯ ಹೇಗಾದ್ರೂ ಮಾಡಿ ತಾಳಿ ಕಟ್ಟೋ ತನಕ ಮದುವೆ ಶಾಸ್ತ್ರಗಳನ್ನ ಡಿಲೇ ಮಾಡಿ. ಬಟ್ ವೇದಾಂತ್, ಬಾಕಿ ನಾನು ನೋಡ್ಕೋತೀನಿ ಅಮೂಲ್ಯ. ಹೇಳ್ದಷ್ಟು ಮಾಡು. ಎಲ್ಲರೂ ಇಲ್ಲೇ ಇದ್ರೆ ಸಾರಿಕಾಗೋ ಡೌಟ್ ಬರುತ್ತೆ. ನೀವೆಲ್ಲ ಹೋದ್ರೆ ನಾವೇನು ಮಾಡ್ತಿಲ್ಲ ಅಂತ ಅವಳ ಕಡೆಯಿಂದ ಯಾವ ಪ್ರಾಬ್ಲಮೂ ಆಗಲ್ಲ. ಸರಿ ವೇದಾಂತ್. ಈ ಫೋನ್ ನನ್ನ ಹತ್ರನೇ ಇರಲಿ. ನೀನು ಆದ್ಯ ಫೋನ್ ಇಸ್ಕೊ. ಕೀಪ್ ಇನ್ ಟಚ್ ವಿತ್ ಮೀ. ಸರಿ, ಬನ್ನಿ ಅದಕ್ಕೆ ಹೋಗೋಣ. ಟೇಕ್ ಕೇರ್ ವೇದಾಂತ್. ಅದಕ್ಕೆ ನೀವು ಮಂಟಪದ ಹತ್ರ ಹೋಗಿರಿ. ನಂಗೆ ವೇದಾಂತ್ ವಿಷಯ ತಿಳ್ಸಕ್ಕೆ ಕಾಲ್ ಮಾಡ್ತಿರ್ತಾರೆ. ನಾನು ಇಲ್ಲೇ ಇರ್ತೀನಿ. ಹಲೋ, ಪದವಿ ನಾನು ನಿಮ್ಮ ಹೆಸರು ಕೇಳಿಲ್ಲ. ರಾಜ. ಓಕೆ. ಪ್ರತಿಮೆ